ಚೆಕ್ 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 ಚೆಕ್. ನಾನು 4 ವರ್ಷ ಆಯಿತು ರಕ್ಷಣೆಗೆ ಬಂದು. ಆದರೂ ನಾನು ಪ್ರಾರ್ಥನೆ ಮಾಡ್ತೀನಿ ಮತ್ತು ನಾನು ಬೈಬಲ್ ಓದ್ತೀನಿ. ಇದೆಲ್ಲ ಮಾಡಿದರೂ ನನ್ನ ಗಂಡ ಮತ್ತು ನನ್ನ ಅತ್ತೆ ರಕ್ಷಣೆಗೇ ಬರಲೇ ಇಲ್ಲ. ಈಗ ನಾವು ಕೊನೆ ತಿಂಗಳಲ್ಲಿ ಇದ್ದೀವಿ. ಇನ್ನು ಮುಂದಿನ ವರ್ಷ ಆದರೂ ಅವರು ರಕ್ಷಣೆಗೆ ಬರಲಿ ಅಂತ ಹೇಳಿ ಅದುವೇ ನನ್ನ ಪ್ರಾರ್ಥನೆ ವಿಜ್ಞಾಪನೆ ಆಗಿದೆ. ಹಲೋ ಹಲೋ. ಗೀತಾ 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 ಗೀತಾ, ಎಂತ ಮಾಡ್ತಾ ಇದ್ದೀಯಾ? ಎಸತಿ ಕರೆಯೋದು ನಿನಗೆ? ಏನ್ ಓದ್ಕೋತಾ ಇದ್ದೀಯಾ? ಯಾವ ಪರೀಕ್ಷೆ ಬರಿಬೇಕಂತಿದ್ದೀರಾ ಮೇಡಮ್? ನಾನು ಓದ್ಕೋತಾ ಇದ್ದೀನ್ರಿ. ಏನ್ ಓದ್ಕೋತಾ ಇದ್ದೀಯಾ? ಯಾವ ಪರೀಕ್ಷೆ ಬರಿಬೇಕಂತಿದ್ದೀರಾ ಮೇಡಮ್? ಯಾವ ಪರೀಕ್ಷೆ ಇಲ್ರಿ. ಯಾವ ಪರೀಕ್ಷೆ ಇಲ್ಲ ಅಂದ್ರೆ ಎಂತ ಏನು ಓದೋದು? ನಾನು ರೀ ಬೈಬಲ್ ಏನು ಬೈಬಲ್ ಓದ್ತಿದ್ಯಾ? ಎಷ್ಟತಿ ಹೇಳಿ ನಿನಗೆ ಬೈಬಲ್ ಓದ್ಬೇಡ ಈ ಮನೆಯಲ್ಲಿ ಅಂತಾಳೆ. ಬೈಬಲ್ ಓದ್ತಾಳಂತೆ. ಬೈಬಲ್ ಎಷ್ಟತಿ ಹೇಳೋದು ನಿನಗೆ? ಬೈಬಲ್ ಓದ್ತಾಳೆ ಈ ಮನೆಯಲ್ಲಿ. ಬೈಬಲ್ ಓದ್ಬೇಡ, ಎಂತ ಓದ್ಬೇಡ ಅಂತ ಹೇಳಿದ್ದೇನೆ ಅವಳಿಗೆ. ಗೊತ್ತಾಗೋದಿಲ್ಲ. ಸಿಸ್ಟರ್ ಹಲೋ, ಹೇಳಿ ಗೀತಾ ಸಿಸ್ಟರ್. ಸಿಸ್ಟರ್, ನಮ್ಮ ಮನೆಗೆ ಬರಬೇಕಾಗಿತ್ತು ಸಿಸ್ಟರ್. ಹೌದಾ ಸಿಸ್ಟರ್, ಏನಾಯಿತು? ಮನೆಗೆ ಬರ್ರಿ ಸಿಸ್ಟರ್, ನಾನು ಹೇಳ್ತೀನಿ ಸಿಸ್ಟರ್. ಸರಿ ಸಿಸ್ಟರ್, ಈಗಲೇ ಬಂದೆ. ಪ್ರೈಸ್ ಲಾರ್ಡ್ ಸಿಸ್ಟರ್. ಪ್ರೈಸ್ ಲಾರ್ಡ್ ಸಿಸ್ಟರ್. ಯಾಕೆ ಗೀತಾ ಸಿಸ್ಟರ್, ಏನಾಯಿತು? ಸಿಸ್ಟರ್,
ನನ್ನ ಗಂಡ ನನಗೆ ಪ್ರಾರ್ಥನೆ ಮಾಡಿಸಿ ಕೊಡುವುದಿಲ್ಲ, ಹಿಂಸೆ ಮಾಡ್ತಾರೆ. ನನಗೆ ಬೈಬಲ್ ಓದಲಿಕ್ಕೆ ಕೊಡುವುದಿಲ್ಲ ಸಿಸ್ಟರ್. ನಾನು ಏನು ಮಾಡಲಿ ಅಂತ ನನಗೆ ಗೊತ್ತಾಗಲಿಲ್ಲ ಸಿಸ್ಟರ್. ಹೌದಾ ಸಿಸ್ಟರ್, ನೀವು ಇದಕ್ಕೆಲ್ಲ ಚಿಂತೆ ಮಾಡಬೇಡಿ. ಇದಕ್ಕೆಲ್ಲ ಅಂತ್ಯ ದೇವರು ಕೊಡ್ತಾನೆ. ನಮ್ಮನ್ನು ಕರೆದಾತನು ಆತನು ನಂಬಿಗಸ್ತನು, ಇದರಿಂದೆಲ್ಲ ನಿಮ್ಮನ್ನು ಬಿಡಿಸುತ್ತಾನೆ. ನೀವು ಇದಕ್ಕೆಲ್ಲ ಚಿಂತೆ ಮಾಡಬೇಡಿ, ಆಯ್ತಾ ಸಿಸ್ಟರ್? ಹಾಗೆ ಏನಾದ್ರು ಕಾಲ್ ಮಾಡಿ. ಹೇಳ್ರಿ, ಏನ್ ಕೆಲಸ ಇವ್ರಿಗೆ? ಎಲ್ಲಿ? ಏನಿಲ್ಲ, ಯಾರು ಇವರು? ನಮ್ಮ ಚರ್ಚದವರು ಸಿಸ್ಟರ್ ಇದ್ದಾರೆ. ನಿನಗೆ ಎಷ್ಟು ಸತಿ ಹೇಳಿ ನಿಮ್ಮ ಚರ್ಚಿನವರೆಲ್ಲ ಇಲ್ಲಿ ಬರ್ಲಿಕ್ಕಿಲ್ಲ ಅಂತೇಳಿ? ಆಯ್ತು ರೀ. ಎಂತ ಆಯ್ತು ಗೊತ್ತಾಗುದಿಲ್ವಾ? ಈಗ ನಾನು ಹೋಗಿ ಸುಸ್ತಾಗಿದ್ದೇನೆ, ಪ್ಯಾಟೆಗೆ ಹೋಗಿ ಬಂದು ಕೆಲ್ಸಕ್ಕೆಲ್ಲ ಹೋಗಿ ಬಂದು ಸುಸ್ತಾಗಿದ್ದೇನೆ, ನಾನು ರೆಸ್ಟ್ ತಗೋತೇನೆ. ಎಂತ ಕಿರಿಕಿರಿ ಅಂತ ಮಾಡಬೇಡ, ಆಯ್ತಾ? ಆಯ್ತು ರೀ. ಹಾ, ಅಯ್ಯೋ ಅಯ್ಯೋ ಅಮ್ಮ, ಅಯ್ಯೋ. ಅವ್ರು ಗೊರಕೆ ಹೊಡಿತಾ ಇದ್ದಾರೆ, ನಿದ್ದೆ ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಂಡ್ ಬರ್ತೀನಿ ನಾನು. ಅಯ್ಯೋ, ಹೌದು, ಮಲಗಿದ್ದಾರೆ. ಇಷ್ಟು ಬೇಗ ನಮ್ಮ ಗಂಡ ಈಗ ಇವತ್ತು ಬೇಗ ಮಲಗಿದ್ದಾರೆ. ನಾನು ಈಗಾದ್ರೂ ದೇವರ ಸನ್ನಿಧಿಯಲ್ಲಿ ಕಾಲ ಕಲಿತೀನಿ. ನಾನು ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಅಮ್ಮ ಹೊಟ್ಟೆ ನೋವು ಅಮ್ಮ, ಅಯ್ಯೋ ಅಯ್ಯೋ ಅಮ್ಮ ಹೊಟ್ಟೆ ನೋವು, ಅಯ್ಯೋ. ಗೀತಾ, ಗೀತಾ ಅಮ್ಮ, ಅಯ್ಯೋ ಹೊಟ್ಟೆ ನೋವು, ಅಯ್ಯೋ ಅಯ್ಯೋ. ಗೀತಾ, ಗೀತಾ ಅಮ್ಮ, ಏನಾಯ್ತ್ರಿ? ಹೊಟ್ಟೆ ನೋವ್ತಾ ಇದೆ ಗೀತಾ, ಅಮ್ಮನನ್ನ ಕರಿ. ಅಯ್ಯೋ, ಏನಾಗುದಿಲ್ರಿ, ನಾನು ಪ್ರಾರ್ಥನೆ ಮಾಡ್ತೇನೆ, ಎಲ್ಲ ಆರಾಮ ಆಗ್ತೈತ್ರಿ. ನಿನ್ನ ಪ್ರಾರ್ಥನೆಯಿಂದ ನಿನ್ನ ಇದರಿಂದ ಆಗಿದ್ದು, ಹೋಗು ಅಮ್ಮನನ್ನ ಕರಿ. ಏನಾಗುದಿಲ್ರಿ. ನಾನು ಹೇಗೆ ಅಲ್ಲ, ಅಮ್ಮನನ್ನ ಕರಿ ಅಂತಾಳೆ, ಕರಿ. ಅಮ್ಮ ಹೊಟ್ಟೆ ನೋವು, ಅಯ್ಯೋ ಅಮ್ಮ ಹೊಟ್ಟೆ ನೋವು. ನಿಮ್ಮ ಮಗ ಹೊಟ್ಟೆ ನೋವುದಿಂದ ಒದ್ದಾಡ್ತಾ ಇದ್ದಾರೆ. ಬರೀ ಮಾರಾಯ್ತಿ, ಬೆಳಗ್ಗೆ ಬೆಳಗ್ಗೆ ನಿನ್ನ ಮುಖ ನೋಡಿ ಹೋಗಿದ ನೋಡಿ ಇಂಥದ್ದೇನೋ ಒಂದು ಆಗಿರ್ತೈತೆ ಅಂತ ಹೇಳಿ ನಂಗೆ ಗೊತ್ತಿತ್ತು. ಆ ಮೂಲೆಯಲ್ಲಿ ಈ ಮೂಲೆಯಲ್ಲಿ ಮುಸುಕ್ ಹಾಕಿ ಹಾಕಿ ನನ್ನ ಮಗನ ಆರೋಗ್ಯ ಎಲ್ಲ ಹಾಳು ಮಾಡಿಬಿಟ್ಟೆ. ಮಗ ಏನಾಯ್ತು ಮಗ? ಹೊಟ್ಟೆ ನೋವ್ತಾ ಉಂಟಮ್ಮ. ಎಂತ ಮಾಡಿ ಕೊಟ್ಟೆ ಅವನಿಗೆ ಹೊಟ್ಟೆ ನೋವು ಬರ್ಲಿಕ್ಕೆ? ದಿನ ಏನ್ ಮಾಡ್ತೇನ್ರ ಅದನ್ನೇ ಮಾಡ್ತೀನತ್ತೀರಿ. ಮಗ ಹೊಟ್ಟೆ ನೋವು ತುಂಬಾ ಆಗ್ತದೆ. ಹೊಟ್ಟೆ ನೋವ್ತಾ ಉಂಟ ಅವನಮ್ಮ. ಅಯ್ಯೋ ಎಂತ ಮಾರೈತಿ ನೀನು. ಅಯ್ಯೋ, ಸರಿಯಾಗಿ ಅಡಿಗೆ ಮಾಡಿ ಹಾಕಿದ್ರೆ ನನ್ನ ಮಗನಿಗೆ ಈ ರೀತಿ ಹೊಟ್ಟೆ ನೋವು ಬರ್ತಿದ್ದ? ಏನೂ ಆಗುದಿಲ್ರಿ, ಏನೂ ಆಗುದಿಲ್ರಿ. ಬಾ ಮಗ, ನಾವು ಎಡವಟ್ಟು ಡಾಕ್ಟರ್ ಹತ್ರ ಹೋಗಿ ಬರೋಣ. ಅದು ಎಡವಟ್ಟು ಅಲ್ರಿ. ಅಯ್ಯೋ ಅಮ್ಮ, ಇಂಥ ಟೈಮಲ್ಲಿ ಡಾಕ್ಟರ್ ಹೆಸರು ಮುಖ್ಯನಾ? ಎಡವಟ್ ಅಂತ ಕರೀರಿ, ಅವ್ರು ಎಡವಟ್ ಅಲ್ರಿ. ನಾನು ಬರ್ತೀನಿ. ನೀನ್ ಸರಿ ಆಯ್ತು, ದೂರ ಒಂದು ಮೈಲಿ ದೂರ ಬಾ, ನಿನ್ನಿಂದ ಆಗಿದ್ದಿದ್ದೆಲ್ಲ. ಬರಬೇಡ ನೀನು. ಬಾಮ್ಮ, ನಾನು ಬರ್ತೀನಿ. ಬಾ ಬಾ, ಹಿಡ್ಕೊ. ಹೊಟ್ಟೆ ನೋವು. ಅಯ್ಯೋ ಡಾಕ್ಟರ್ ಸಾಹೇಬ್ರೆ. ಅಯ್ಯೋ ನಮಸ್ತೆ ಡಾಕ್ಟರ್ ಸಾಹೇಬ್ರೆ. ಅಯ್ಯೋ ಅಯ್ಯೋ. ನಮಸ್ಕಾರಮ್ಮ, ಏನಾಯ್ತು? ನನ್ನ ಮಗನಿಗೆ ಹೊಟ್ಟೆ ನೋವ್ರಿ ಸಾಹೇಬ್ರೆ, ಸ್ವಲ್ಪ ನೋಡ್ರಿ. ಆಯ್ತಮ್ಮ, ನೋಡುವ, ಚೆಕ್ ಮಾಡುವ, ಆಯ್ತಾ? ಆಯ್ತು ರೀ. ಸ್ವಲ್ಪ ಕಣ್ಣು ಮೇಲೆ ಮಾಡ್ರಿ. ಸ್ವಲ್ಪ ಬಾಯಿ ಓಪನ್ ತೆಗಿರಿ. ಬ್ರಷ್ ಮಾಡಿದ್ರೆ ಎಷ್ಟು ದಿವಸ ಆಯ್ತು ನೀವು? ನೋಡ, ಎಲ್ಲಿ? ಇಲ್ಲಿ ಇಲ್ಲಿ ಉಂಟಾ? ಇಲ್ಲಿ ಜೋರುಂಟಾ? ಏನ್ ತಿಂದಿದಾರಮ್ಮ ಇವತ್ತು ಬೆಳಿಗ್ಗೆ? ಅವರು ಏನ್ ತಿಂದಿದ್ದಾರೆ ಬೆಳಿಗ್ಗೆ? ಹಲಸಿನ ಹಣ್ಣು. ಹಲಸಿನ ಹಣ್ಣು ತಿಂದಿದ್ದೀರಾ? ಹಲಸಿನ ಹಣ್ಣು ಬೇಡ, ಅದರೊಟ್ಟಿಗೆ ಬೀಜ ಸಮೇತ ತಿಂದಿದ್ದೀರಾ ಅನಿಸ್ತದೆ ಇವರು. ಅಯ್ಯೋ ಸಾಹೇಬ್ರೆ, ಅಷ್ಟು ನೋವಿಂದ ಒದ್ದಾಡ್ತಾ ಇದ್ದಾನೆ, ಸ್ವಲ್ಪ ನೋಡ್ರಿ ಸಾಹೇಬ್ರೆ ಚಂದಂಗಿ. ಹಾಗಾದ್ರೆ ಒಂದು ಕೆಲಸ ಮಾಡುವ, ನಾನೊಂದು ಸ್ಕ್ಯಾನಿಂಗ್ ಮಾಡ್ಬೇಕು ಅವರಿಗೆ, ಅಬ್ಡಮನ್ ಸ್ಕ್ಯಾನ್ ಮಾಡಿ ನೋಡುವ, ಆಮೇಲೆ ಏನಂತ ನಿಮ್ಗೆ ಹೇಳ್ತೇನೆ, ಆಯ್ತಾ? ಅಯ್ಯೋ ಅಯ್ಯೋ ಅಮ್ಮ, ಇವ್ರೆಂತ ಡಾಕ್ಟ್ರಿ ಇವರು? ಹೊಟ್ಟೆ ನೋವಿಗೆ ಬಾಯಿ ನೋವು, ಕಣ್ಣು ಚೆಕ್ ಮಾಡ್ತಾರೆ. ಒಂದು ಸ್ಲಿಪ್ ತಂದು ಕೊಡಿ, ನಾನು ಅವರಿಗೆ ಅಬ್ಡಮನ್ ಸ್ಕ್ಯಾನ್ ಮಾಡಬೇಕು. ಹೊಟ್ಟೆ ನೋವು. ಅಯ್ಯೋ ಬಾ, ಅಯ್ಯೋ ಅಯ್ಯೋ ಅಮ್ಮ, ಅಯ್ಯೋ ಅಯ್ಯೋ ಅಮ್ಮ, ಹೊಟ್ಟೆ ನೋವಮ್ಮ. ಅಯ್ಯೋ ಅಯ್ಯೋ ಅಮ್ಮ, ಅಯ್ಯೋ ಅಯ್ಯೋ ಅಮ್ಮ, ಅಮ್ಮ
ಅಮ್ಮ ಅಯ್ಯೋ ಈ ಹೊಟ್ಟೆ ನೋವಿನಿದೆ ಅಪ್ಪ ಅಯ್ಯೋ ಅಯ್ಯೋ ಅಮ್ಮ ಎಂತ ಡಾಕ್ಟರ್ ಅಮ್ಮ ಇವರು ಏನಾಗೋದಿಲ್ರಿ ಸಮಾಧಾನ ಮಾಡ್ಕೋರಿ ಮಾಡ್ತಾ ಇದ್ರೆ ಮೊದ್ಲೇ ಹೊಟ್ಟೆ ನೋವಲ್ಲಿ ಒದ್ದಾಡ್ತಾ ಇದ್ದಾರೆ. ಅಯ್ಯೋ ಈ ಫೋಟೋ ತೆಗಿತಾರ ನಿಂತ್ಕೋರಿ ಅಮ್ಮ ಮತ್ತೆ ಇದು ಎಕ್ಸ್ರೇ ತೆಗಿಯೋದು ನೀವು ನಿಲ್ಲಿಕ್ಕಿಲ್ಲ ಎಂತ ಕಾಲ ಬಂತು ನೋಡ್ಗೀತ. ಮೊಬೈಲಲ್ಲಿ ಎಕ್ಸ್ರೇ ತೆಗಿತಾರಂತ ಎಂತ ಕಾಲ್ ಬಂತು ನೋಡ್ರಿ ಎಲ್ಲರೂ ಅಯ್ಯೋ ದೇವ್ರೆ ಬಾ ಈ ಕಡೆ ಬಾ. ಅಮ್ಮ ಅಮ್ಮ ಅಯ್ಯೋ ಅಯ್ಯೋ ಅಮ್ಮ ಅಮ್ಮನ ಕೈಲಿ ಕೊಡಿ ಅಯ್ಯಮ್ಮ ಅಯ್ಯೋ ಅಮ್ಮ ಅಯ್ಯೋ ಅಮ್ಮ ಅಯ್ಯೋ ಸಾಹೇಬ್ರೆ ಅಮ್ಮ ಅಯ್ಯೋ ಅಯ್ಯೋ ಅಮ್ಮ ನೀವು ಗಡ್ಬಿಡಿ ಮಾಡಬೇಡಿ, ನಾನು ನೋಡುವ ಏನಾಯ್ತು ನೋಡಿ ಹೇಳ್ತೇನೆ ನಿಮಗೆ. ಆಯ್ತು ರೀ ಸಾಹೇಬ್ರೆ. ಏನ್ರಿ ಇದು? ಏನಾಯ್ತು ರೀ ಸಾಹೇಬ್ರೆ? ಇದು ಕಿಡ್ನಿಯ ಇದಕ್ಕೇನು ಹೇಳಬೇಕು? ಫುಲ್ ಕಪ್ಪಾಗಿ ಬಿಟ್ಟಿದಲ್ಲ. ಅಯ್ಯೋ ಡಾಕ್ಟ್ರೇ ಅದಿರೋದೇ ಕಪ್ಪಲ್ವಾ? ಅಲ್ಲ ಇದ್ರಲ್ಲಿ ಬಾವಿಯಲ್ಲಿರೋ ಕಲ್ಲುಗಳೆಲ್ಲ ತುಂಬಿಕೊಂಡಿದಲ್ಲ ಇದರಲ್ಲಿ. ಅಯ್ಯೋ ಏನ್ ಡಾಕ್ಟ್ರು ಇದ್ದದ ಕಲ್ಲೆಲ್ಲ ಅಲ್ಲೇ ಇದೆ ಅಂತ ಹೇಳ್ತಾರೆ. ಅಲ್ಲ ಫುಲ್ ಇದು ಕಿಡ್ನಿ ಡ್ಯಾಮೇಜ್ ಆಗಿಬಿಟ್ಟಿದಲ್ಲಮ್ಮ. ಇದು ಏನ್ ಮಾಡೋದು ಸಾಹೇಬ್ರೆ ಅದಕ್ಕೆ? ಇದಕ್ಕೆ ಬೇರೆ ಉಪಾಯನೇ ಇಲ್ಲ. ಇದು ಫುಲ್ ಆಪರೇಷನ್ ಸರ್ಜರಿ ಮಾಡಬೇಕಾಗುತ್ತಲ್ಲಮ್ಮ. ಇದು ಅಯ್ಯೋ ಎಷ್ಟು ಹಣ ಖರ್ಚಾಗ್ತದೆ ಸಾಹೇಬ್ರೆ? ಒಂದಿಷ್ಟು ಆಗ್ತದೆ. ಒಂದು ಕೆಲಸ ಮಾಡಿ, ಇದನ್ನು ಹಾಗೆ ಮಾಡಿ ಆಪರೇಷನ್ ಹಣ ಎಲ್ಲ ರೆಡಿ ಮಾಡ್ಕೊಂಡು ಬನ್ನಿ ಆಯ್ತಾ? ಸಿಸ್ಟರ್ ಕರ್ಕೊಂಡು ಹೋಗಿ ಸಿಸ್ಟರ್. ಅಯ್ಯೋ ನೋಡು ನಿನ್ನಿಂದನೇ ಎಲ್ಲ ಆದದ್ದು. ಇಷ್ಟು ಹಣ ಖರ್ಚಾಗ್ತದೆ ಅಂತೀನಿ, ಹಣಕ್ಕೆ ಎಲ್ಲಿಗೆ ಹೋಗೋದು ಮಾರಾಯ್ತಿ? ಎಲ್ಲ ನಿನ್ನಿಂದನೇ ಆದದ್ದು ನೋಡು. ಬಾ ಮಗ ಹೋಗು. ಏನೂ ಆಗೋದಿಲ್ರಿ ಸಮಾಧಾನ ಎಲ್ಲ ನಿನ್ನಿಂದನೇ ಆಗಿದ್ದು. ನೀನು ಮುಸುಕ್ ಹಾಕಿ ಹಾಕಿ ಅವನ ಆರೋಗ್ಯ ಎಲ್ಲ ಹಾಳು ಮಾಡಿಬಿಟ್ಟೆ. ಸರಿಯಾಗಿ ನೋಡ್ಕೊಂಡಿದ್ರೆ ಹಿಂಗಾಗ್ತಿತ್ತ ನನ್ನ ಮಗನ ಪರಿಸ್ಥಿತಿ? ಆಯ್ತು ಅತ್ತೀರಿ ಚಂದ ನೋಡ್ಕೋತನ್ರಿ. ಮಗ ನೀನು ರೆಸ್ಟ್ ಮಾಡು ಒಂದು ಸ್ವಲ್ಪ. ಇನ್ನಾದ್ರೂ ಸರಿಯಾಗಿ ನೋಡ್ಕೊಂಬಾರೈತಿ ಅವನಿಗೆ. ಆಯ್ತು ಅತ್ತೀರಿ. ಏನು ನೋಡ್ಕೊತಾಳೋ ಏನು ಕತ್ತೇನೋ. ಏನ್ರಿ ನೀವು ಸಮಾಧಾನಾಗಿ ಮಲ್ಕೋರಿ, ನಂಗೆ ಸ್ವಲ್ಪ ಕೆಲಸ ಐತೆ ಮಾಡಿ ಬರ್ತೀನಿ ರೀ. ಆಯ್ತು ರೀ. ಅಯ್ಯೋ ಅಮ್ಮ ಅಯ್ಯೋ ಯವ್ವಾ ಅಯ್ಯೋ ಹೊಟ್ಟೆ ಅಮ್ಮ ಅಯ್ಯೋ ಅಮ್ಮ ಹೊಟ್ಟೆ ಅಯ್ಯೋ ಅಪ್ಪ ಅಮ್ಮ ಹೊಟ್ಟೆ ಅಮ್ಮ ಅಯ್ಯೋ ಅಯ್ಯೋ ಅಮ್ಮ. ಏನ್ರಿ ಏನಾಯ್ತ್ರಿ ಏನಾಯ್ತ್ರಿ? ಹೊಟ್ಟೆ ನೋತಾ ಇದೆ ಗೀತಾ. ಅಮ್ಮ ನನ್ನ ಕರಿ ಗೀತಾ. ಏನಾಗುದಿಲ್ರಿ, ನಾ ಪ್ರಾರ್ಥನೆ ಮಾಡ್ತೇನ್ರಿ ಎಲ್ಲ ಹೋಗ್ತೈತ್ರಿ. ಅಮ್ಮ ಅಯ್ಯೋ ನಾ ಪ್ರಾರ್ಥನೆ ಮಾಡ್ತೇನ್ರಿ ಎಲ್ಲ ಆಗ್ತೈತೆ ಕಡಿಮೆ. ಅಮ್ಮ ಮಾಡು ಮಾಡು ಏನಾದ್ರೂ ಮಾಡು. ಅಯ್ಯೋ 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 ನನಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನನಗೆ ಅವ್ರಿಗೆ ಹೊಟ್ಟೆ ನೋವು ಅಂದ್ರೆ ಜಾಸ್ತಿ ಆಗಿದೆ. ಹಾಂ ನಾನು ಸಿಸ್ಟರ್ಗೆ ಫೋನ್ ಮಾಡ್ತೀನಿ. ಸಿಸ್ಟರ್ ಸಿಸ್ಟರ್ ಹಲೋ, ಏನಾಯ್ತು ಸಿಸ್ಟರ್? ಮತ್ತೆ ಸಿಸ್ಟರ್ ನನ್ನ ಗಂಡ ಹೊಟ್ಟೆ ನೋವುದಿಂದ ಒದ್ದಾಡ್ತಾ ಇದ್ದಾರೆ, ನೀವು ಬೇಗ ಬನ್ನಿ ಸಿಸ್ಟರ್. ನನಗೆ ಏನೋ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಸಿಸ್ಟರ್. ಅಯ್ಯೋ ಹೌದಾ ಸಿಸ್ಟರ್, ಬಂದೆ, ನಾನು ಈಗಲೇ ಬರ್ತೇನೆ. ಆಯ್ತು ಸಿಸ್ಟರ್. ಅಯ್ಯೋ ಅಮ್ಮ ಅಯ್ಯೋ ಅಯ್ಯೋ
ಅಮ್ಮ ಹೊಟ್ಟೆನೋ ಅಮ್ಮ ಅಯ್ಯೋ ಪ್ರೀಸ್ ಲಾರ್ಡ್ ಸಿಸ್ಟರ್. ಪ್ರೈಸ್ ಸಿಸ್ಟರ್. ಮತ್ತೆ ಏನಾಯ್ತು ಸಿಸ್ಟರ್? ಸಿಸ್ಟರ್, ನಾವು ನನ್ನ ಗಂಡನ ನೋಡಿ ಅಲ್ಲಿ ಅವ್ರ ಹೊಟ್ಟೆ ನೋವುದಿಂದ ಬಳಲ್ತಾ ಇದ್ದಾರೆ. ಅವ್ರಿಗೆ ನಿನ್ನೆ ನಾವು ಹಾಸ್ಪಿಟಲ್ಗೆ ಹೋಗಿದ್ದೀವಿ. ಡಾಕ್ಟರ್ ಅವರು ಹೇಳಿದ್ರು ಕಿಡ್ನಿಯಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ದಾರೆ ಸಿಸ್ಟರ್. ಈಗ ನಮ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಸಿಸ್ಟರ್. ಹೌದಾ ಸಿಸ್ಟರ್, ನೀವು ಚಿಂತೆ ಮಾಡಬೇಡಿ. ಇದಕ್ಕೆಲ್ಲ ಬಿಡುಗಡೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಾತ್ರ ಕೊಡಲಿಕ್ಕೆ ಸಾಧ್ಯ. ನಾವು ರಾತ್ರಿ ಇಡೀ ಕೂತ್ಕೊಂಡು ಮೊಣಕಾಲಲ್ಲಿ ಪ್ರಾರ್ಥನೆ ಮಾಡುವ. ಕರ್ತನ ಸಂಪೂರ್ಣ ಬಿಡುಗಡೆ ನಿಮ್ಮ ಗಂಡನಿಗೆ ಕೊಡುತ್ತಾನೆ. ನಾವು ಮೊಣಕಾಲೂರಿ ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡುವ. ಆಯ್ತು ಸಿಸ್ಟರ್, ಹಾಗೆ ಮಾಡು. ಅಯ್ಯೋ 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 ಅಮ್ಮ ಅಮ್ಮ ಅಯ್ಯೋ ಅಯ್ಯಯ್ಯೋ ಅಮ್ಮ ಅಯ್ಯೋ ಅಯ್ಯೋ ಅಮ್ಮ ಅಯ್ಯೋ ಅಮ್ಮ ಅಮ್ಮ ಅಯ್ಯೋ ಅಮ್ಮ ಅಯ್ಯೋ ಅಮ್ಮ ಅಯ್ಯೋ ಅಯ್ಯೋ ಅಮ್ಮ ಅಯ್ಯೋ ಅಯ್ಯೋ ಅಮ್ಮ ಅಯ್ಯೋ ಅಮ್ಮ ಅಯ್ಯೋ ಅಮ್ಮ 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 ಅಯ್ಯೋ ಅಮ್ಮ ಅಯ್ಯೋ ಅಯ್ಯೋ ಅಮ್ಮ ಅಯ್ಯೋ ಅಮ್ಮ ಅಯ್ಯೋ ಅಮ್ಮ ಅಯ್ಯೋ ಅಯ್ಯೋ ಹೊಟ್ಟೆ ಅಯ್ಯೋ ಹೊಟ್ಟೆನೋ ಅಮ್ಮ ಅಯ್ಯೋ ಅಮ್ಮ ಅಯ್ಯೋ ಅಮ್ಮ ಹೊಟ್ಟೆನೋ ಅಯ್ಯೋ ಅಯ್ಯೋ ಅಮ್ಮ ಅಯ್ಯೋ 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 ಬಾಳಿನಲ್ಲಿ ಕಂಡೆ ಬೆಳಕಿನ ಕಿರಣವಾ ಯೇಸು ಹೃದಯನ ಮುಖದ ಕಾಂತಿಯ ಯೇಸು ದೇವನ ಮುಖದ ಕಾಂತಿಯ ಮುಖದ ಕಾಂತಿಯ ಹೃದಯ ಯೇಸುವಿಗೆ ಬೇಕು, ನನ್ನ ವೇದನೆ ಯೇಸುವಿಗೆ ಬೇಕು. ಅದಕ್ಕಿನಲ್ಲಿ ಯೇಸುವೆ ಜೊತೆಯಲ್ಲಿருந்து ಬಾಳೆ ಹರುಷವನ್ನಲು. ಗೀತಾ 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 ಹೇಳ್ರಿ. ಮೆಲ್ಲ ಬಾ ಗೀತಾ, ಮೆಲ್ಲ ಬಾ. ಹೇಳ್ರಿ, ಏನಾಯ್ತ್ರಿ? ಏನೋ ಒಂದು ನನಗೆ ಬಂದು
ಬೆಳಕು ಕಂಡಾಗಾಯ್ತು ಗೀತಾ. ಏನೋ ಒಂದು ನನ್ನಲ್ಲಿ ಒಂದು ಭಾರ ಹೋದಾಗೈತೆ ಗೀತಾ. ಏನೋ ಹೊಟ್ಟೆ ಹೌದ್ರಿ? ನೋವೆಲ್ಲ ಹೋಯ್ತು, ಏನೋ ಒಂದು ಭಾರ ಹೋದಾಗೆ ಆಯ್ತು ಗೀತಾ. ನಿಜವಾಗ್ಲೂ ರೀ? ಹೌದು ಗೀತಾ. ಎಂತ ಅದ್ಭುತ ಆಯ್ತ್ರಿ ರೀ, ನೀವು ನಿಜವಾಗ್ಲೂ ಹೇಳತ್ತೀರಿ? ಹೌದು ಗೀತಾ. ಯತ್ನಿಲ್ಲ. ಎಂತ ಮಾಡಿದಿ ಗೀತಾ? ನಾನೇನು ಮಾಡಲಿಲ್ಲರಿ, ಪ್ರಾರ್ಥನೆ ಮಾಡಿದ್ರಿಂದನೇ ಬಿಡುಗಡೆ ಆಗಿರಬೇಕು. ಆಯ್ತಾ, ಅಮ್ಮನನ್ನು ಕರ್ಕೊಂಡು ಬಾ ಗೀತಾ. ನಾನು ಅಮ್ಮನನ್ನು ಕರೆದು ಬರ್ತೀನಿ. ಹಾ. ಸಿಸ್ಟರ್, ದೇವರು ನಾವು ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಿದ್ದಕ್ಕೆ ಅವರಿಗೆ ಬಿಡುಗಡೆ ಆಯಿತಂತೆ ಸಿಸ್ಟರ್. ಎಷ್ಟು ದೇವರು ಅದ್ಭುತ ಮಾಡಿದ್ರಲ್ಲ. ನನ್ನ ಅತ್ತೆಯನ್ನು ಕರೆದು ಬರ್ತೀನಿ. ಅತ್ತೀರಿ, ಅತ್ತೀರಿ. ಏನಾಯ್ತು ಗೀತಾ? ಮತ್ತೇನಾಯ್ತು? ನನ್ನ ಮಗನಿಗೆ ಹೊಟ್ಟೆ ನೋವು ಜಾಸ್ತಿ ಆಯ್ತಾ? ಏನಿಲ್ರಿ, ನೀವು ಬಂದು ನೋಡ್ರಿ, ಗೊತ್ತಾಗ್ತೈತೆ. ಅಯ್ಯೋ, ಏನಾಯ್ತು ಮಗ? ಏನಮ್ಮ ಇಷ್ಟೇ ಗಾಬರಿಯಿಂದ ಬರ್ತೀಯ? ಯಾಕೆ ಹೊಟ್ಟೆ ನೋವು ಜಾಸ್ತಿ ಆಯ್ತಾ? ಇಲ್ಲಮ್ಮ, ನನಗೆ ಹೊಟ್ಟೆ ನೋವೆಲ್ಲ ಹೋಯ್ತಮ್ಮ. ಅಂಥದ್ದೇನಾಯ್ತು ಹೊಟ್ಟೆ ನೋವು ಹೋಗುವಂಥದ್ದು? ಗೀತಾ ಎಂತದ್ದು ಒಂದು ಮಾಡಿದ್ರು ಗೀತಾ, ಅದು ನಾನು ಫುಲ್. ಅವಳು ಎಂತ ಮಾಡ್ತಾಳೆ ಮರೆಯ? ಮುಸುಕ್ ಹಾಕಿ ಇಲ್ಲ, ಹಾಕಿ ನೀನು ಹೊಟ್ಟೆ ಹೋಗಿದ್ಯಮ್ಮ ನೋವು ಜಾಸ್ತಿ ಹೊಟ್ಟೆ ಮಾಡಿದ್ಲು ಅವಳು. ನೋವು. ಬೇಡ ಮರೆ, ನಾವು ಡಾಕ್ಟರ್. ಬೇಡಮ್ಮ ಹೊಟ್ಟೆ ನೋವು ನನಗ ನಿಂಗ. ನಾವು ಅದು ಡಾಕ್ಟರ್ ಹೇಳಿದ್ರೆ ಇಷ್ಟು ಹಣ ಖರ್ಚಾಗ್ತದೆ ಅಂತ ಹೇಳಿ ಅವ್ರು ಇಷ್ಟು ಹೇಳ್ತಾರೆ, ಅದೆಲ್ಲ ನಾವು ನಂಬೋದಾ? ಆಪರೇಷನ್ ಮಾಡ್ಲೇಬೇಕಂತ ಹೇಳಿದಾರೆ. ನಾವು ಒಂದ್ಸರಿ ಡಾಕ್ಟರ್ ಹತ್ರ ಹೋಗಿ ಬರುವ ಬಾ. ಆಯ್ತಮ್ಮ, ಹೋಗುವ. ಬಾ ಗೀತಾ ಬಾ. ಹತ್ತಿರ ಎಲ್ಲ ಅವ್ರನ್ನ ಪ್ರಾರ್ಥನೆ ಮಾಡೀನಿ, ಅವ್ರಿಗೆ ಆರಾಮಾಗೈತೆ ಅಂತ. ಮತ್ತೆ ಯಾಕೆ ದವಾಖಾನಿಗೆ ಅಂತ ಹೇಳ್ತೀರ ನೀವು ಹಾಸ್ಪಿಟಲ್ಗೆ? ಮೈಕ್ ತಗೊಂಡು ನಾವು ಒಂದ್ಸರಿ ಡಾಕ್ಟರ್ ಹತ್ರ ಹೋಗಿ ಅದನ್ನ ಚೆಕ್ ಮಾಡಿಸ್ಕೊಂಡ್ ಬರೋಣ ಬಾ. ಆಯ್ತು ರೀ, ರಿಪೋರ್ಟ್ ತೊಗೊಂಡು ಹೋಗೋಣ, ತಡೀರಿ. ಸಿಸ್ಟರ್, ನನ್ನ ಅತ್ತೆ ನಂಬಿಕೆಯಲ್ಲಿ ಇಲ್ಲ, ರಕ್ಷಣೆಗೆ ಬರಲೇ ಇಲ್ಲ. ಅವರಿಗೆ ಈ ದೇವರ ಮೇಲೆ ನಂಬಿಕೆನೇ ಇಲ್ಲ. ಅದಕ್ಕೆ ಒಂದು ಸಾರಿ ಅವ್ರಿಗೋಸ್ಕರ ನಾನು ಒಂದು ಸಾರಿ ಆಸ್ಪತ್ರೆಗೆ ಹೋಗಿ ಬರ್ತೇನೆ. ನಾನು ಏನಾರು ಇದ್ದರೆ ಅಲ್ಲಿ ನಾನು ನಿಮಗೆ ಫೋನ್ ಮಾಡಿ ಹೇಳ್ತೀನಿ ಸಿಸ್ಟರ್. ಆಯ್ತು ಸಿಸ್ಟರ್. ಗೀತಾ ಬಾ ಗೀತಾ, ದೂರ ಹೋಗ್ಬಾರ್ದು. ಬಾ ಆಯ್ತು ಇಲ್ಲಿ ಬಾ ಗೀತಾ. ಅಮ್ಮ. ಸಾಹೇಬ್ರೆ ನಮಸ್ತೆ ಸಾಹೇಬ್ರೆ. ಹೇಳಿ ಅಮ್ಮ, ಏನಾಯ್ತು? ನೀವು ಹೇಳಿದ್ರಲ್ಲ ಸಾಹೇಬ್ರೆ, ಆ ಸರಿ ಬಂದಾಗ ಆಪರೇಷನ್ ಮಾಡಲೇಬೇಕು, ಇಷ್ಟು ಹಣ ಖರ್ಚಾಗ್ತದೆ ಅಂತ. ಅದಕ್ಕೆ ಅವನಿಗೆ ಹೊಟ್ಟೆ ನೋವೇ ಇಲ್ಲ ಅಂತ ಡಾಕ್ಟರ್. ಹೇಗೆ? ನಾನು ಹೇಳಿದೆನಲ್ಲ ಹಣ ತರ್ಲಿಕ್ಕೆ, ನಿಮ್ಗೆ ಹಣ ರೆಡಿ ಮಾಡ್ಕೊಂಡು ಬರ್ಲಿಕ್ಕೆ. ಅಯ್ಯೋ, ಹಣ ಬಿಡಿ ಡಾಕ್ಟ್ರೇ, ಅವ್ನು ಹೊಟ್ಟೆ ನೋವೇ ಇಲ್ಲ ಅಂತೆ. ಹೊಟ್ಟೆ ನೋವೇ ಇಲ್ಲ ಅಂತ? ಅದೇ ನೋಡಿ ಸ್ವಲ್ಪ ಚೆಕ್ ಮಾಡಿ ಹೇಳಿ ಡಾಕ್ಟ್ರೆ. ಎಷ್ಟು ಸಲ ಚೆಕ್ ಮಾಡಿದ್ರಿ? ಒಂದ್ಸಲ ಎಲ್ಲ ಮಾಡಿ ಆಯ್ತು, ಕಳಿಸಿದ್ನಲ್ಲ ನಾನು. ಇನ್ನೊಂದ್ಸರಿ ಮಾಡಿ ಡಾಕ್ಟ್ರೇ. ಈಗ ಹೇಗೆ ಉಂಟಿಲ್ಲಿ? ಎಲ್ಲ ಹೋಗಿದೆ, ಅದು ಎಲ್ಲಿ ಓಡಿ ಹೋಗಿದೆ ಗೊತ್ತಿಲ್ಲ. ಎಲ್ಲ ಗುಣ ಆಗಿದ? ಹೌದು. ಏನ್ ಇನ್ನೊಮ್ಮೆ ಸ್ಕ್ಯಾನ್ ಮಾಡ್ಬೇಕಾ ನಿಮ್ಗೆ? ಮಾಡ್ರಿ ಸಾಹೇಬ್ರೆ, ಇಷ್ಟು ಹಣ ಕೊಡ್ಬೇಕಂತ ಹೇಳಿದ್ರು, ಹೊಟ್ಟೆ ನೋವೇ ಇಲ್ಲ. ಅಲ್ಲ ರೇ, ಗಡಿ ಸ್ಕ್ಯಾನ್ ಮಾಡ್ಲಿಕ್ಕೆ ಏನಿದೆ? ಚರ್ಮುರಿ ತಿನ್ನೋದು ಅನ್ಸ್ಕೊಂಡಿದ್ದೀರಾ? ಏನೋ ಒಂದು ಮಾಡ್ರಿ ಇನ್ನೊಂದ್ಸರಿ. ನನ್ಗೆ ನಿಮ್ಗೆ ಹಣ ಜಾಸ್ತಿ ಆಗಿದ್ರೆ ನಾನು ಮಾಡಿ ಕೊಡ್ತೇನೆ. ನನ್ಗೆ ಸಿಸ್ಟರ್, ಅವರಿಗೆ ಇನ್ನೊಂದ್ಸಲ ಸ್ಕ್ಯಾನ್ ಮಾಡ್ಬೇಕಂತೆ, ಸ್ಕ್ಯಾನ್ ಮಾಡ್ಕೊಂಡು ಬನ್ನಿ ಆಯ್ತಾ? ಬಾ ಮಗ, ಮೆಲ್ಲ ಬಾ. ಕೈ ಬಿಡಿ. ಯಾಕೆ? ನನಗೆಲ್ಲ ಕಡಿಮೆ ಆಗಿದೆಯಲ್ಲಮ್ಮ. ಯಾಕೆಮ್ಮ ನೀನು ಇದೆಲ್ಲ ಓರ್ ಮಾಡ್ತೀಯಕ್ಕಮ್ಮ? ಆಯ್ತು ಬಾ ಮರ. ಜಾಸ್ತಿ ಮಾಡಬೇಡಮ್ಮ. ಸ್ವಲ್ಪ ಮೆಲ್ಲ ಮಾತಾಡಿ, ನನಗೊಂದು ಕಾಲ್ ಬರ್ತಾ ಉಂಟು. ಹಲೋ, ಡಾಕ್ಟರ್ ಎಡ್ವರ್ಡ್ ಹಿಯರ್. ಹಾಂ ಹೇಳಿ, ಯಾರು? ಹಾಂ, ವಿನ್ಸ್ಟನ್ ಅವರಾ? ಹೇಳಿ, ನಮ್ಮ ರಫೇಲ್ ಬ್ರದರ್ ಅವ್ರ ಮಗನಾ? ಹಾಂ ಹೇಳಿ, ಏನಾಯ್ತು ವಿನ್ ಅವ್ರಿಗೆ? ಒಂದು ನೋವು ಹೋಯ್ತಂತೇಳಿ ಇನ್ನೊಂದು ಕೊಡ್ತಿದ್ದಾರೆ ಇವರು. ಎಂತ ರಕ್ತ ತೆಗಿತಾರೆ. ಮೋಷನ್ ಆಗದೆ 10 ದಿವಸ ಆಯ್ತಾ? ಓ ಮೈ ಗಾಡ್. ನಾನೊಂದು ಕೆಲಸ ಮಾಡ್ತೇನೆ, ಕೆಲವೊಂದು ಮೆಡಿಸಿನ್ ಸಿರಪ್ಗಳನ್ನೆಲ್ಲ ವಾಟ್ಸಪ್ ಮಾಡ್ತೇನೆ, ಅದು ಹೇಳಿದ ಹಾಗೆ ತಗೊಳ್ಳಿ ಆಯ್ತಾ? ಓಕೆ. ಹಾಂ, ಆಯ್ತಾಯ್ತು, ಬಾ ಮಗ. ತಗೊಳ್ಳಿ ಸಾಹೇಬ್ರೆ. ಸಿಸ್ಟರ್ ಓಪನ್ ಮಾಡಿ ಕೊಡಿ. ಅದು ರಿಪೋರ್ಟ್ ಎಲ್ಲ ಕರೆಕ್ಟ್ ಉಂಟಲ್ಲ? ನಾರ್ಮಲ್ ಉಂಟು, ಕಿಡ್ನಿ ಎಲ್ಲ ಇದ್ದ ಸ್ಥಳದಲ್ಲೇ ಉಂಟಲ್ಲ? ಅಂತ ಡಾಕ್ಟರ್ ಎಂತ ಡಾಕ್ಟರ್ ಓಡಾಡ್ತದ ಕಿಡ್ನಿ? ಏನಾಯ್ತು ಸಾಹೇಬ್ರೆ? ನಿಲ್ಲಿ, ಯಾಕೆ ಗಡಿಬಿಡಿ ಮಾಡ್ತೀರಮ್ಮ ನೀವು? ಸಿಸ್ಟರ್, ಇದು ಇವರದ್ದು ಸ್ಕ್ಯಾನಿಂಗ್ ರಿಪೋರ್ಟ್. ಇದು
ಅರೆ ಮೊನ್ನೆ ಅಷ್ಟೆಲ್ಲ ಡ್ಯಾಮೇಜ್ ಆಗಿತ್ತು, ಅಲ್ಲಲ್ಲಿ ಬ್ಲ್ಯಾಕ್ ಆಗಿತ್ತಲ್ಲ, ಏನು ಸಹ ಕಾಣ್ತಾ ಇಲ್ಲ, ಎಲ್ಲ ನಾರ್ಮಲ್ ಆಗಿ ಉಂಟಲ್ಲ. ಇದು ಭಾರಿ ಆಶ್ಚರ್ಯಪ್ಪ ಅಲ್ಲಮ್ಮ. ಏನು ಮಾಡಿದ್ರಿ ನೀವು ಇವರಿಗೆ? ಇವಳು ಎಂಥದ್ದು ಮಾಡಿದ್ಲಂತ ಡಾಕ್ಟ್ರೆ, ನನಗೂ ಗೊತ್ತಿಲ್ಲ ಏನು ಮಾಡಿದ್ಲಂತ ಹೇಳಿ. ನಾನು ರೀ ಪ್ರಾರ್ಥನೆ ಮಾಡೇನ್ರಿ, ಅವರಿಗೆ ಕಡಿಮೆ ಆಯಿತು. ಹೌದಾ? ನೀವು ಯಾವ ದೇವರನ್ನು ಪ್ರಾರ್ಥನೆ ಮಾಡಿದ್ರಿ ಅಮ್ಮ? ನಾನು ರೀ ಸತ್ಯ ದೇವರಾದ ಯೆಹೋವನನ್ನ, ಜೀಸಸನನ್ನು, ಯೇಸುವನನ್ನು ಹೀಗೆ ಎಲ್ಲ ನಾಮದಲ್ಲಿ ಕರೀತಾರೆ, ಅವರನ್ನು ನಾನು ಪ್ರಾರ್ಥನೆ ಮಾಡಿದೆ, ಅವರಲ್ಲಿ ಕೇಳಿಕೊಂಡು. ಹೌದಮ್ಮ, ನಿಜವಾಗ್ಲೂ ನೀವು ನಂಬಿದಂಥ ದೇವರು ದೊಡ್ಡ ಅದ್ಭುತ ಕಾರ್ಯನೇ ಮಾಡಿದ್ದಾರೆ ಅವರಿಗೆ. ಅವ್ರಿಗೆ ಏನೂ ಇಲ್ಲ, ಅವರೆಲ್ಲ ನಾರ್ಮಲ್ ಆಗಿದ್ದಾರೆ. ಆಯ್ತಮ್ಮ? ಹೌದ್ರಿ. ಹೋಗಿ ಬನ್ನಿ. ಹಾಗಾದ್ರೆ ಬರೋದು ಆಪರೇಷನ್ ಎಲ್ಲ ಬೇಡ ಡಾಕ್ಟ್ರೆ? ಏನಮ್ಮ ನಿಮ್ಗೆ ದುಡ್ಡು ಜಾಸ್ತಿ ಆಗಿದೆ ನೋಡಿ, ನಾನು 2 ಜೋಬ್ ಉಂಟು, ಹಾಕಿದ್ರೆ ಅದಕ್ಕೆ ಹಾಕಿ ಹೋಗಿ. ಅಯ್ಯೋ ಒಳ್ಳೆ ಡಾಕ್ಟರ್, ಬಾ ಮಗ ಮನೆಗೆ ಹೋಗುವ ನಾವು. ದುಡ್ಡು ಕೇಳ್ತಾರೆ. ಗೀತಾ, ನೀನು ನನ್ನ ಮಗನಿಗೆ ಏನೋ ಮಾಡಿ ಅವನಿಗೆ ಹುಷಾರಾಗುವಾಗ ಮಾಡಿದೆ ಗೀತಾ. ಹೌದತ್ತೀರಿ, ಇನ್ನು ನಾನು ಗೀತಾ? ಏನಂತದ್ ಮಾಡ್ಲಿಲ್ರಿ. ಗೀತಾ ಹೆದರ್ಬೇಡ, ಬಾ ಈಚೆ ಬಾ ಗೀತಾ, ಹೆದರ್ಬಾರ್ದು. ನೀನು ಅಲ್ಲಿ ಇಲ್ಲಿ ಕದ್ದು ಮುಚ್ಚಿ ಪ್ರೇಯರ್ ಎಲ್ಲ ಮಾಡ್ತಿದ್ಯಲ್ಲ, ಬೈಬಲ್ ಎಲ್ಲ ಓದೋದು ಮಾಡ್ತಿದ್ಯಲ್ಲ, ಹಾಗೆಲ್ಲ ಮಾಡಬೇಡ. ಫ್ರೀಯಾಗಿ ಎಲ್ಲಿ ಬೇಕು ಅಲ್ಲಿ ನಿನಗೆ ಇದು ಮಾಡ್ಬೋದು. ಆಯ್ತಾ? ಮಾಡಿ ಗೀತಾ. ನೀವೇನ್ರಿ ಇದು ಹೇಳ್ತಾ ಇದ್ದದ್ದು? ಹೌದು, ನಾನೇ ಗೀತಾ, ನಿನ್ನ ಗಂಡ ಗೀತಾ, ವಿನಾಯಕ್. ಹೌದ್ರಿ? ಹೌದು ಗೀತಾ. ಆಯ್ತು ರೀ, ಮಾಡ್ತೀನಿ. ಆಯ್ತು ಗೀತಾ. ಗೀತಾ, ನೀನು ಕದ್ದು ಮುಚ್ಚಿ ಎಲ್ಲೇ ಹೋಗ್ತಿದ್ಯಲ್ಲ ಭಾನುವಾರಗೊಂದ್ಸತಿ, ಎಂತ ಎಲ್ಲಿ? ನಾನು ಕೊರಂಗರಪಾಡಿಯಲ್ಲಿ ಒಂದು ಬೆತೆಲ್ ಎಜಿ ಚರ್ಚ್ ಅಂತ ಇದೆ, ಅಲ್ಲಿ ನಾನು ಆರಾಧನೆಗೆ ಹೋಗ್ತಿದ್ದೆ ರೀ. ಹೌದಾ? ಹಾ ರೀ. ನಾವು ಸಹ ಅಲ್ಲೇ ಬರ್ತೇವೆ. ಆಯ್ತಾ? ಹಾಂ ರೀ. ಹಾ ಅಮ್ಮ, ನಾವು ಸಹ ಹೋಗುವ. ಆಯ್ತಾ? ಆಯ್ತು ಗೀತಾ, ನಾವು ಅಲ್ಲಿಗೆ ಬರ್ತೇವೆ. ಅಲ್ಲಿ ಏನಾದರೂ ಹಣ್ಣು ಕಾಯಿ ಏನಾದರೂ ತಗೊಂಡೋಗ್ಬೇಕಾ ಅವ್ರಿಗೆ? ಅಲ್ಲಿ ಹಣ್ಣು ಬೇಕಾಗಿಲ್ಲ, ಒಂದು ಕೋಳಿನೂ ಬೇಕಾಗಿಲ್ಲ, ಯಾವುದೂ ಬೇಕಾಗಿಲ್ಲ ಅತ್ತೀರಿ. ಒಂದು ಶುದ್ಧವಾದ ಹೃದಯವನ್ನು ಕೇಳಿದ್ದಾರೆ, ಅದು ಒಂದೇ ನಮಗೆ ಶುದ್ಧವಾದ ಹೃದಯವನ್ನು ಕೊಟ್ಟರೆ ಆ ದೇವರಿಗೆ ಅಷ್ಟೇ ಸಾಕು, ಮತ್ತು ದೇವರು ನಮ್ಮನ್ನು ಸ್ವೀಕರಿಸಿಕೊಳ್ತಾರೆ ಅಷ್ಟೇ. ಹೌದಾ ಗೀತಾ? ಹಾಗಾದರೆ ನೀನು ಅವ್ರನ್ನೆಲ್ಲ ನಮ್ಮ ಮನೆ ಕರಿ, ನಾವೆಲ್ಲರೂ ಒಟ್ಟಿಗೆ ಸೇರಿ ಆರಾಧನೆ ನಾವು ಮಾಡೋಣ. ಕರಿತಿದ್ದೇವೆ ಅಂತ ಹೇಳು. ಆಯ್ತಾ? ಆಯಿತು ಅತ್ತೀರಿ, ಈಗ ಕರಿತೀನಿ ರೀ, ನಾನು ಫೋನ್ ಮಾಡಿ ಬರ್ತೇನೆ ರೀ. ಸಿಸ್ಟರ್ ಹಲೋ, ಏನಾಯ್ತು ಸಿಸ್ಟರ್ ಮತ್ತೆ? ಸಿಸ್ಟರ್, ನಿಮಗೆ ಒಂದು ಖುಷಿ ಹೇಳ್ತಾ ಇದ್ದೀನಿ, ಖುಷಿ ಸುದ್ದಿಯನ್ನು. ನನ್ನ ಗಂಡನಿಗೆ ನಾವು ಹಾಸ್ಪಿಟಲ್ಗೆ ಕರ್ಕೊಂಡು ಹೋದಾಗ ಅವರಿಗೆ ಕಿಡ್ನಿಯಲ್ಲಿ ತೊಂದರೆ ಇತ್ತಂತ ಹೇಳಿದ್ರಲ್ಲ, ಅದು ಬಿಡುಗಡೆ ಆಯಿತು, ನಾರ್ಮಲ್ ಬಂತು ಸಿಸ್ಟರ್ ರಿಪೋರ್ಟು. ಓ ಹೌದಾ ಸಿಸ್ಟರ್, ತುಂಬ ಖುಷಿ ಆಯ್ತು ಕೇಳಿ. ಹೌದು ಸಿಸ್ಟರ್, ಮತ್ತು ನಮ್ಮ ಅತ್ತೆ ಮತ್ತು ನನ್ನ ಗಂಡ ಹೇಳಿದ್ದಾರೆ, ನಮ್ಮ ಮನೆಯಲ್ಲೇ ಪ್ರಾರ್ಥನೆ ಮಾಡಬೇಕಂತ ಹೇಳಿದ್ದಾರೆ, ನೀವೆಲ್ಲರೂ ಸಭೆದವ್ರು ಎಲ್ಲರೂ ಬರಬೇಕಂತ ಹೇಳಿದ್ದಾರೆ ಸಿಸ್ಟರ್, ಬನ್ನಿ. ಅಯ್ಯೋ, ಪುನಃ ನಿಮ್ಮ ಗಂಡ ಮತ್ತೆ ಅತ್ತೆ ಅಂತ ಹೇಳಲಿಕ್ಕಿಲ್ಲ ಅಲ್ಲ? ಅವರೇ ಅತ್ತೆ ಮತ್ತು ನನ್ನ ಗಂಡನೇ ಹೇಳಿದ್ದು ಸಿಸ್ಟರ್, ನೀವು ಬೇಗ ಬನ್ನಿ. ಓ ಹೌದಾ? ಹಾಗಾದ್ರೆ ಸಭೆ ನಾವು ಗೀತಾ ಸಿಸ್ಟರ್ ಮನೆಗೆ ಹೋಗಿ ಆರಾಧಿಸೋಣ. ಅತ್ತೆ ഭാരങ്ങൾ മാറിപ്പോ എന്റെ ശാപങ്ങൾ, സൗഖ്യമായി എന്റെ രോഗങ്ങൾ, യേശുവിൻ നാമത്തിൽ. നീപ്പോ എന്റെ ഭാരങ്ങൾ മാറിപ്പോ എന്റെ ശാപങ്ങൾ, സൗഖ്യമായി എന്റെ രോഗങ്ങൾ, യേശുവിൻ നാമത്തിൽ.
യേശുവിനെ